ರಾಜ್ಯದಲ್ಲಿ ಬೈ ಎಲೆಕ್ಷನ್ ಕಾವು ಜೋರಾಗ್ತಾ ಇದೆ. ಉಪಸಮರದ ಎರಡು ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಗೆಲ್ಲುವಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವಿಶ್ವಾಸದ ಮಾತುಗಳನ್ನು ಆಡಿದ್ದಾರೆ. ಎರಡೂ ಕಡೆ ಬಾಗಲಕೋಟೆ, ದಾವಣಗೆರೆ ದಕ್ಷಿಣ ಎರಡರಲ್ಲೂ ನಾವು ಗೆಲ್ತೀವಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕರ್ನಾಟಕದ ಎರಡು ಕ್ಷೇತ್ರದಲ್ಲೂ ಕೂಡ ನಾವೇ ಗೆಲ್ತೇವೆ, ನಮ್ಮ ಕಾರ್ಯಕ್ರಮಗಳಿಗೆ ರಾಜ್ಯದ ಜನ ಖುಷಿ ಪಡ್ತಾ ಇದ್ದಾರೆ. ಇದೇ ವೇಳೆ ನಾಯಕತ್ವ ಬದಲಾವಣೆ ಬಗ್ಗೆಯೂ ಕೂಡ ಡಿಕೆಶಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಎನ್ನುವಂತ ಮಾಹಿತಿ ಇದೆ. ಎರಡು ಕ್ಷೇತ್ರದಲ್ಲೂ ನಾವು ಗೆಲ್ತೀವಿ ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು. ಹುಬ್ಬಳ್ಳಿಯಲ್ಲೂ ಅವರು ಮಾತನಾಡಿದ್ರು. ಈ ನಾಯಕತ್ವ ಜಟಾಪಟಿ ಅಥವಾ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಿಸಿದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಎರಡು ಬೈ ಎಲೆಕ್ಷನ್ ಇಲ್ಲಿ ನಾನು ಅಲ್ಲಿ ಬಾಗಲಕೋಟೆಗೆ ಹೋಗಿದ್ದೆ, ದಾವಣಗೆರೆ ಹೋಗಿದ್ದೆ. ಈಗ ದಾವಣಗೆರೆ ಹೋಗ್ತಾ ಇದ್ದೀನಿ. ಫೈನಲ್ಲು ಭಾಳ ಚೆನ್ನಾಗಿ ನಡೆದಿದೆ. ಎರಡು ಎಲೆಕ್ಷನ್ ಕೂಡ ಗೆಲ್ತೀವಿ. ನಮ್ಮ ಕಾರ್ಯಕ್ರಮ ಜನ ಭಾಳ ಖುಷಿ ಪಡ್ತಾ ಇದ್ದಾರೆ. ಈಗ ಆಗ್ತಾ ಇರೋಂಥ ತಿರ್ಗಾ ಕೇಂದ್ರ ಸರ್ಕಾರದಿಂದ ಬೆಲೆ ಏರಿಕೆ, ಅದಕ್ಕೂ ಕೂಡ ಇನ್ನು ಅವ್ರ ಬಾಯೇ ಬಿಚ್ಚಿಲ್ಲ. ಸೊ ಕೇಂದ್ರದಿಂದ ಯಾವ ಥರ ರಿಲೀಫು ಕೂಡ ಇಲ್ಲ. ಆದರೆ ನಾವು ಮುಂದೋಚನೆಯಿಂದ ಈ 5 ಗ್ಯಾರಂಟಿಗಳು ಕೊಟ್ಟಿದ್ದರಿಂದ ಜನಕ್ಕೆ ಸ್ವಲ್ಪ ಸುಧಾರಣೆ ಆಗಿದೆ. ಸೊ ಎರಡೂ ಕೂಡ ನಾವು ಗೆಲ್ತೀವಿ, ಯಾವ ಸಮಸ್ಯೆ ಕೂಡ ಇಲ್ಲ. ಎರಡು ಬೈ ಎಲೆಕ್ಷನ್ ಇಲ್ಲಿ ನಾನು ಅಲ್ಲಿ ಬಾಗಲಕೋಟೆಗೆ ಹೋಗಿದ್ದೆ, ದಾವಣಗೆರೆ ಹೋಗಿದ್ದೆ. ಈಗ ದಾವಣಗೆರೆ ಹೋಗ್ತಾ ಇದ್ದೀನಿ. ಫೈನಲ್ಲು ಭಾಳ ಚೆನ್ನಾಗಿ ನಡೆದಿದೆ. ಎರಡು ಎಲೆಕ್ಷನ್ ಕೂಡ ಗೆಲ್ತೀವಿ. ನಮ್ಮ ಕಾರ್ಯಕ್ರಮ ಜನ ಭಾಳ ಖುಷಿ. 2028ರವರೆಗೆ ಸಿದ್ದರಾಮಯ್ಯನವರೇ ಸಿಎಂ ಎಂಬ ಜಮೀರ್ ಹೇಳಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬೇರೆಯವರ ಪ್ರಶ್ನೆಗೆ ನಾನು ಉತ್ತರವನ್ನ ನೀಡೋದಿಲ್ಲ. ನಮ್ಮಿಬ್ಬರ ಮಾತು ಬಿಟ್ಟು ಬೇರೆಯವರ ಮಾತು ಇಲ್ಲಿ ಗೌಣ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬೆಂಗಳೂರಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೇರೆಯವರ ಪ್ರಶ್ನೆಗೆ ನಾನು ಉತ್ತರಿಸೋದಿಲ್ಲ. ನಮ್ಮಿಬ್ಬರ ಮಾತು ಬಿಟ್ಟು ಬೇರೆಯವರ ಮಾತು ಇಲ್ಲಿ ಗೌಣ. ನನ್ನ ತಾಳ್ಮೆಗೆ ಕಾಲವೇ ಉತ್ತರವನ್ನ ಹೇಳುತ್ತೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸಚಿವ ಜಮೀರ್ ಅಹಮದ್ ಖಾನ್ ಅವರ ಹೇಳಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಚರ್ಚೆ ಆಗ್ತಾ ಇವೆ. ಹಾಗೆಯೇ ಪವರ್ ಶೇರಿಂಗ್ ವಿಚಾರಕ್ಕೆ ಬರೋದಾದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಒಲಿಯುತ್ತಾ ಅಂತ ಈ ಬಗ್ಗೆ ಕ್ಲಾರಿಟಿಯನ್ನು ಕೊಡುವಂತ ಕೆಲಸವನ್ನ ಡಿಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಉತ್ತರ ಹೇಳ್ತಾರೆ ಅಂತ ಹೇಳಿದ್ರಲ್ಲ, ನಾನು ಬೇರೆಯವರ ಪ್ರಶ್ನೆಗೆ ಉತ್ತರ ಕೊಡಕ್ಕೆ ನಾನು ತಯಾರಿಲ್ಲ. ನಾನು ಪಕ್ಷದ ಅಧ್ಯಕ್ಷ. ಯಾರು ಉತ್ತರ ಕೊಟ್ಟರು ಸಿಎಂ ಕೊಡಬೇಕು, ಇಲ್ಲ ನಾನು ಉತ್ತರ ಕೊಡಬೇಕು. ನಮ್ಮಿಬ್ಬರು ಮಾತು ಬಿಟ್ಟರೆ ಬೇರೆಯವ್ರ ಮಾತೆಲ್ಲ ಗೌನ. ಕಾಲ ಅದಕ್ಕೆ ಉತ್ತರ